ನಾಳೆಯ ಪ್ರಧಾನಿ ಮೋದಿ ಕಾರ್ಯಕ್ರಮಕ್ಕೆ ಈಶ್ವರಪ್ಪ ಗೈರು. ಮೋದಿ ಕಾರ್ಯಕ್ರಮಕ್ಕೆ ಹೋಗುವ ಪ್ರಶ್ನೆಯೇ ಬರುವುದಿಲ್ಲ. ಶಿವಮೊಗ್ಗದಲ್ಲಿ ಮಾಜಿ ಸಚಿವ ಈಶ್ವರಪ್ಪ ಕೊಟ್ಟಂತಹ ಸ್ಪಷ್ಟನೆ ಇದೆ. ರಾಘವೇಂದ್ರ ವಿರುದ್ಧ ಸ್ಪರ್ಧಿಸ್ತಾ ಇರೋದ್ರಿಂದ ಸಮಾವೇಶಕ್ಕೆ ಹೋಗಲ್ಲ. ಮೋದಿ ನನ್ನ ದೇವರು, ಚುನಾವಣೆಯಲ್ಲಿ ಗೆದ್ದ ಬಳಿಕ ಹೋಗುತ್ತೇನೆ. ಒಂದು ಕುಟುಂಬದ ಹಿಡಿತದಿಂದ ಪಕ್ಷವನ್ನ ತಪ್ಪಿಸಬೇಕಾಗಿದೆ. ಆ ಒಂದು ಇಚ್ಛೆಯಿಂದ ನರೇಂದ್ರ ಮೋದಿ ಕೂಡ ಒಪ್ಪುತ್ತಾರೆ. ನಾನು ರಾಘವೇಂದ್ರನ ವಿರುದ್ಧವಾಗಿ, ಯಡಿಯೂರಪ್ಪನವ್ರ ವಿರುದ್ಧವಾಗಿ ಚುನಾವಣೆ ಸ್ಪರ್ಧೆ ಮಾಡ್ತಾ ಇರೋಂಥ ಸಂದರ್ಭದಲ್ಲಿ ನಾನು ಹೆಂಗೆ ಹೋಗಕ್ಕೆ ಬರುತ್ತೆ? ಮೋದಿ ನನ್ನ ದೇವರು, ಪ್ರಾಣ ಹೋದರೂ ಮೋದಿ ಬಿಡಲ್ಲ. ನಾನು ಚುನಾವಣೆ ಗೆದ್ದು ಮತ್ತೆ ಮೋದಿಯವ್ರ ಹತ್ರ ನಾನು ಹೋಗೋನು. ಯಾವ ಕಾರಣಕ್ಕೂ ಮೋದಿಯವ್ರ ಕೈ ನಾನು ಬಿಡಲ್ಲ. ಆದರೆ ಮೋದಿಯವರು ಬರ್ತಾ ಇದ್ದಾರೆ ನಿಜ. ಮೋದಿಯವ್ರ ಕಾರ್ಯಕ್ರಮದಲ್ಲಿ ಇಂಥ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಭಾಗವಹಿಸೋಕ್ಕೆ ನಂಗೆ ಆಗ್ತಾ ಇಲ್ಲ, ನನಗೂ ದುಃಖ ಆಗ್ತಾ ಇದೆ. ಆದರೆ ನಾನು ತೊಗೊಂಡಿರೋಂಥ ಸ್ಟ್ಯಾಂಡು ಪಕ್ಷವನ್ನು ಉಳಿಸ್ಬೇಕು, ಧರ್ಮವನ್ನು ಉಳಿಸ್ಬೇಕು, ಏಕ ಕುಟುಂಬದ ಹಿಡಿತದಿಂದ ಪಕ್ಷ ತಪ್ಪಿಸ್ಬೇಕು ಅನ್ನೋಂಥ ನನ್ನ ಪ್ರಯತ್ನ ಏನಿದೆಯಲ್ಲ, ಇದನ್ನು ಕೂಡ ನರೇಂದ್ರ ಮೋದಿ ಮೆಚ್ಚುತ್ತಾರೆ ಅನ್ನೋದು ನನ್ನ ನಂಬಿಕೆ. ಈಶ್ವರಪ್ಪ ಮುನಿಸು ಶಮನಕ್ಕೆ ಹೈಕಮಾಂಡ್ ಯತ್ನಿಸ್ತಾ ಇದೆ. ಈಶ್ವರಪ್ಪ ಜೊತೆ ರಾಷ್ಟ್ರೀಯ ನಾಯಕರು ಮಾತಾಡ್ತಾರೆ. ಹುಬ್ಬಳ್ಳಿಯಲ್ಲಿ ಮಾಜಿ ಸಿಎಂ ಬಸವರಾಜ ಬೊಮ್ಮಾಯಿ ಅವರು ಕೊಟ್ಟಂತಹ ಹೇಳಿಕೆ ಇದು. ಹೈಕಮಾಂಡ್ನ ನಾಯಕರು ಈಶ್ವರಪ್ಪ ಅವರ ಜೊತೆ ಮಾತನಾಡಿ ಅವರ ಮುನಿಸನ್ನ ಶಮನ ಮಾಡ್ತಾರೆ ಅಂತ ಮಾಜಿ ಸಿಎಂ ಹಾವೇರಿ ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಬಸವರಾಜ ಬೊಮ್ಮಾಯಿ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಅದು ಯಡಿಯೂರಪ್ಪನವರು ಈಗಾಗಲೇ ಹೇಳಿದ್ದಾರೆ, ವರಿಷ್ಠರೆಲ್ಲ ಮಾತಾಡ್ತೇವೆ ಅಂತ. ಖಂಡಿತ ಮಾತಾಡ್ತಾರೆ. ರಮೇಶ್ ಜಾರಕಿಹೊಳಿ ಹೇಳ್ತಾರೆ ಈ ಕ್ಷೇತ್ರದಲ್ಲಿ ಬದಲಾವಣೆ ಆಗ್ಬೋದು ಅಭ್ಯರ್ಥಿ ಅಂತ ಹೇಳ್ತಾರೆ. ನಾವೇ ಕ್ಷೇತ್ರ ಎಲ್ಲಿ ರಮೇಶ್ ಜಾರಕಿಹೊಳಿ ಬಂದು ಹೇಳಿದ್ದಾರೆ, ಯಾವ ಕ್ಷೇತ್ರದಲ್ಲಿ ಹೇಳಿದ್ದಾರೆ ಅವರೇ ಕ್ಷೇತ್ರದಲ್ಲಿ ಬದಲಾವಣೆ ಮಾಡೋ ಸಾಧ್ಯತೆ ಇದೆಯಾ? ಅಲ್ಲ, ರಮೇಶ್ ಜಾರಕಿಹೊಳಿ ಅವ್ರನ್ನ ನಮ್ಮ ಹೈಕಮಾಂಡ್ ಜೊತೆ ಟಚ್ಚಲ್ಲಿ ಇರ್ಬೋದು, ಗೊತ್ತಿಲ್ಲ ನನಗೆ. ಮನವೊಲಿಕೆ ಆಗ್ಬೋದು ಸರ್ ಈಶ್ವರಪ್ಪನವರು. ಆಗುತ್ತೆ. ಈಗ ಆರಗ ಜ್ಞಾನೇಂದ್ರ ಅವರೆಲ್ಲ ಹೋಗಿದ್ದಾರೆ ಸರ್ ಮನೆಗೆ. ರಮೇಶ್ ಜಾರಕಿಹೊಳಿ ನಾನಂತೂ ನೋಡಿಲ್ಲ, ಇಂಥವು ನಿಮ್ಮ ಕಣ್ಣಿಗೆ ಕಾಣ್ತದೆ. ಇನ್ನು ನಾಳೆ ಮೋದಿ ಕಾರ್ಯಕ್ರಮಕ್ಕೆ ಈಶ್ವರಪ್ಪ ಬರಬಹುದು ಅಂತ ಪ್ರಹ್ಲಾದ್ ಜೋಶಿ ಅವರು ಹೇಳ್ತಾರೆ. ಈಶ್ವರಪ್ಪ ಬಂಡಾಯ ಶಮನ ಆಗುತ್ತೆ. ಚುನಾವಣೆಗೆ ಇನ್ನೂ 40 ದಿನ ಇದೆ. ಅಷ್ಟರಲ್ಲಿ ಎಲ್ಲವನ್ನೂ ಸರಿ ಮಾಡ್ತೀವಿ. ನಾಳೆಯ ಮೋದಿ ಕಾರ್ಯಕ್ರಮ ಇದೆ, ಆ ಕಾರ್ಯಕ್ರಮಕ್ಕೆ ಈಶ್ವರಪ್ಪನವರು ಬರಬಹುದು, ಬಂಡಾಯ ಶಮನ ಆಗುತ್ತೆ ಅಂತ ವಿಶ್ವಾಸವನ್ನ ವ್ಯಕ್ತಪಡಿಸಿದ್ದಾರೆ ಪ್ರಹ್ಲಾದ್ ಜೋಶಿ. ಈಶ್ವರಪ್ಪನವರು ಈಗ ಇನ್ನೂ ಭಾಳ ದಿವಸ ಅದ. ಅವ್ರದ್ದು ಚುನಾವಣೆ ಇರೋದು ಏಪ್ರಿಲ್ 26. ಅಂದರೆ ಸುಮಾರು ಒಂದು ತಿಂಗಳ 40 ದಿವಸ ಇದೆ. 40 ದಿವಸಗಳಲ್ಲಿ ಸಾಕಷ್ಟು ಬದಲಾವಣೆ ಆಗ್ತದೆ. ಈಶ್ವರಪ್ಪನವ್ರು ನಮ್ಮ ಅತ್ಯಂತ ಕರ್ಮಠ ಹಿರಿಯ ಕಾರ್ಯಕರ್ತರು. ಹೀಗಾಗಿ ನಮಗೆ ವಿಶ್ವಾಸದ ಎಲ್ಲ ಸರಿ ಹೋಗುತ್ತೆ. ನಾಳೆ ಮೋದಿ ಅವ್ರ ಕಾರ್ಯಕ್ರಮಕ್ಕೆ ಬರ್ತಾರೆ ಸರ್? ಗೊತ್ತಿಲ್ಲ ನನಗೆ, ಬರ್ಬೋದು ಅಂತ ನಾನು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.